ಇವತ್ತು ನಾವು ಸ್ಪೆಷಲ್ಲಾಗಿ ಖಾರ ಪ್ರಿಯರಿಗೋಸ್ಕರವೇ ಇರುವಂತಹ ಇಂಗು ಮೆಣಸನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂಗು ಮೆಣಸನ್ನು 2-3 ವಿಧದಲ್ಲಿ ಮಾಡಲಿಕ್ಕಾಗ್ತದೆ. ಇವತ್ತು ಒಂದು ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇಂಗು ಮೆಣಸು ಅಂದರೆ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಹಸಿಮೆಣಸು ಹಾಗೂ ಇಂಗು. ಇಲ್ಲಿ ನಾನು ಒಂದು 1/4 kg ಎಳೆಯ ಖಾರ ಕಡಿಮೆ ಇರುವಂತಹ ಹಸಿಮೆಣಸನ್ನು ತಗೊಂಡಿದ್ದೇನೆ. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಇಂಗು ತಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನಷ್ಟು ತುರಿದ ಶುಂಠಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣು ಹಾಗೂ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಕಾಗ್ತದೆ. ಇದಕ್ಕೆ ಮೊದಲಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಜೀರಿಗೆ, ಸಾಸಿವೆ ಹಾಗೂ ಕರಿಬೇವು ಹಾಕ್ಕೊಂಡು ಸಿಡಿದ ನಂತರ ಅದಕ್ಕೆ ಇಂಗು ಹಾಕ್ಕೊಳ್ಳುವ. ಇಂಗು ಸರಿಯಾಗಿ ಫ್ರೈ ಆದ ನಂತರ ಅದಕ್ಕೆ ತುರಿದಿಟ್ಕೊಂಡಂತಹ ಶುಂಠಿಯನ್ನು ಹಾಕ್ಕೊಳ್ಳುವ. ಶುಂಠಿ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ಅದಕ್ಕೆ ಹಸಿಮೆಣಸನ್ನು ಇಡೀ ಹಾಕಿದರೆ ಅದು ಸಿಡಿಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಅದನ್ನು ಅರ್ಧ ಭಾಗ ಮಾಡಿಕೊಳ್ಬೇಕು. ನೋಡಿ, ಈ ಥರ ಅರ್ಧ ಭಾಗ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಖಾರ ಬಿಡುವವರೆಗೆ ಫ್ರೈ ಮಾಡಬೇಕು. ಹಸಿಮೆಣಸಿನ ಖಾರ ಎಣ್ಣೆಯಲ್ಲಿ ಬಿಟ್ಕೊಳ್ತದೆ ಪೂರ್ತಿಯಾಗಿ. ಆ ಥರ ಕಟ್ ಮಾಡಿ ಹಾಕಿದರೆ ಇದಕ್ಕೀಗ ಒಂದು ಸ್ವಲ್ಪ ಉಪ್ಪು, ಪೂರ್ತಿಯಾಗಿ ಉಪ್ಪು ಈಗ ಹಾಕಲಿಲ್ಲ ನಾನು. ಇದಕ್ಕೆ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಅಷ್ಟೇ. ಹಸಿಮೆಣಸು ಸರಿಯಾಗಿ ಬೇಗ ಫ್ರೈ ಆಗಲಿಕ್ಕೆ ಅಂತೇಳಿ ಇದನ್ನು ಸಣ್ಣ ಉರಿಯಲ್ಲೇ ಮಾಡಬೇಕು. ದೊಡ್ಡ ಉರಿಯಲ್ಲಿ ಮಾಡಿ ಅದು ಪಕ್ಕ ಸೀದು ಹೋಗಿ ರುಚಿಯೆಲ್ಲ ಹಾಳಾಗ್ತದೆ ಅದು. ಹಾಗಾಗಿ ಸಣ್ಣ ಉರಿಯಲ್ಲೇ ಒಂದು 5-6 ನಿಮಿಷ ನಾವು ಇದನ್ನು ಫ್ರೈ ಮಾಡಬೇಕಾಗ್ತದೆ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ಪಲ್ಪ್ ಬೇಕಾಗ್ತದೆ. ನಾನಿಲ್ಲಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಬಿಸಿ ನೀರಲ್ಲಿ ನೆನೆಸಿ ಪಲ್ಪ್ ತೆಗೆದಿಟ್ಕೊಂಡಿದ್ದೇನೆ. ಹಾಗೆಯೇ ನಾನು ನಿಂಬೆ ಹುಳಿ ಕೂಡ ಹಾಕ್ಕೊಳ್ತೇನೆ. ಇದು 2-3 ವಿಧದಲ್ಲಿ ಮಾಡಲಿಕ್ಕಾಗ್ತದೆ. ಇದನ್ನು ಲಿಂಬೆಹಣ್ಣು ಮಾತ್ರ ಹಾಕ್ಕೊಂಡು ಕೂಡ ಮಾಡ್ಬೋದು, ಹುಣಸೆ ಹಣ್ಣು ಮಾತ್ರ ಹಾಕ್ಕೊಂಡು ಕೂಡ ಮಾಡ್ಬೋದು. ಹಾಗೆಯೇ ಮೊಸರು ಹಾಕಿ ಕೂಡ ಇದನ್ನು ಆವಾಗ ಫ್ರೆಶ್ ಆಗಿ ಮಾಡ್ಕೊಳ್ಳಿಕ್ಕಾಗ್ತದೆ. ಇವತ್ತು ನಾವು ಹುಣಸೆ ಹಣ್ಣು ಹಾಗೂ ನಿಂಬೆಹಣ್ಣು ಎರಡನ್ನು ಕೂಡ ಹಾಕಿ ಮಾಡಿ ತೋರಿಸ್ತಾ ಇದ್ದೇವೆ. ಒಂದೇ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು. ಇದನ್ನು ಬೇರೆ ಬೇರೆ ಕೂಡ ಮಾಡಿಕೊಳ್ಬೋದು. ನೋಡಿ, ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಾ ಬಂತು. ಈಗ ಸರಿಯಾಗಿ ಹಸಿಮೆಣಸು ಫ್ರೈ ಆಗದಿದ್ದರೆ ಖಾರ ಜಾಸ್ತಿ ಆಗ್ತದೆ. ಹಾಗಾಗಿ ಹಸಿಮೆಣಸು ಸರಿಯಾಗಿ ಫ್ರೈ ಆಗಬೇಕು. ಈ ಹಂತದಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1 ಲಿಂಬೆ ಹಣ್ಣನ್ನು ಕೂಡ ಅದಕ್ಕೆ ಹಿಂಡಿಕೊಳ್ತಾ ಇದ್ದೇನೆ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹುಳಿ, ಖಾರ, ಉಪ್ಪು ಕೂಡ ಈ ಹಂತದಲ್ಲೇ ಹಾಕ್ಕೊಳ್ಬೇಕು. ನಿಮಗೆ ಸಾಧಾರಣ ಇಷ್ಟೇ ಮೆಣಸಿಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಬೇಕಾಗ್ತದೆ. ಅಂದರೆ ಅದರ ಖಾರ, ಹುಳಿ ಹಾಗೂ ಉಪ್ಪು ಈಕ್ವಲ್ ಪೋರ್ಷನಲ್ಲಿ ಇದ್ದಾಗ ಮಾತ್ರ ನಿಮಗೆ ಆ ಹಸಿಮೆಣಸಿನ ಖಾರ ಗೊತ್ತಾಗೋದಿಲ್ಲ. ನೋಡಿ, ಇದೀಗ ರೆಡಿ ಆಯಿತು. ಖಾರ ಪ್ರಿಯರು ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಹೇಗಾಗ್ತದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.